ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತೊಂದು ಟೇಸ್ಟಿಯಾಗಿರೋವಂಥ ಉದ್ದಿನವಡೆ ಮಾಡೋದನ್ನು ಆ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಾಡಿಕೊಂಡ್ರೆ. ನೀವು ಹೋಟ್ಲಲ್ಲೆಲ್ಲ ತಿನ್ನೋದು ಅಷ್ಟೇನು ರುಚಿಯಾಗಿರೋದಿಲ್ಲ, ಅದಕ್ಕೆಲ್ಲ ಈರುಳ್ಳಿ ಎಲ್ಲ ಹಾಕಿರಲ್ಲ. ಬಟ್ ಈ ರೀತಿ ಮನೆಯಲ್ಲೇ ನೀವು ಮಾಡ್ಕೊಳ್ಳಿ, ತುಂಬಾ ಟೇಸ್ಟಾಗಿರುತ್ತೆ. ನಮ್ಮ ಮನೇಲಂತೂ ನನ್ನ ಮಗಳಿಗೆ ಈ ವಡೆ ಅಂದರೆ ತುಂಬಾ ಇಷ್ಟ. ಆಗಾಗ ಮಾಡ್ತಾಯಿರ್ತೀನಿ, ಬಟ್ ತುಂಬಾ ರುಚಿಯಾಗಿರುತ್ತೆ. ಮೊದಲಿಗೆ ನಾನು ಒಂದು ಈ ಥರದ ಗ್ಲಾಸಲ್ಲಿ 1.5 ಗ್ಲಾಸ್ನಷ್ಟು ಉದ್ದಿನಬೇಳೆನ ನೀರಲ್ಲಿ ನೆನೆಸ್ಕೊಳ್ತಾ ಇದ್ದೀನಿ. ಒಂದು 2 ರಿಂದ 3 ಗಂಟೆ ಮೊದಲೇ ನೆನೆಸ್ಕೋಬೇಕು. ಚೆನ್ನಾಗಿ ನೆನ್ಕೋಬೇಕದು. ನಂತರ ಉದ್ದಿನಬೇಳೆನ ಮಿಕ್ಸಿನಲ್ಲಿ ಹಾಕಿ ರುಬ್ಕೊಳ್ತೀನಿ ನಾನು. ಈಗ ಅದೇ ಪಾತ್ರೆಗೆ ನಾನು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಇಷ್ಟನ್ನು ನಾನು ಮಿಕ್ಸಿನಲ್ಲಿ ಚಾಪ್ ಮಾಡ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಇಷ್ಟನ್ನು ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡ್ರೆ ಅದು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದನ್ನು ಸೇರಿಸಿದ್ದೀನಿ. ಅದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ತೆಂಗಿನ ತುರಿ ಹಾಕ್ಕೊಳ್ತಾ ಇದ್ದೀನಿ, ಒಂದು ಬೌಲಷ್ಟು. ಈಗ ಉದ್ದಿನಬೇಳೆನ ನಾನು ಮಿಕ್ಸಿನಲ್ಲಿ ರುಬ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಳ್ತೀನಿ, ಯಾಕಂದರೆ ಅದು ಮಿಕ್ಸಿ ತಿರುಗೋದಿಲ್ಲ. ತುಂಬ ನೀರಾಗಬಾರ್ದು, ತೆಳ್ಳಗಾಗ್ಬಿಡುತ್ತೆ, ಈರುಳ್ಳಿ ಹಾಕ್ತೀವಲ್ವ, ಹಾಗಾಗಿ. ಒಂದು 3 ರಿಂದ 4 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಈ ರುಬ್ಬಿರೋಂಥ ಉದ್ದಿನ ಬೇಳೆ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ನೀವು ವಡೆ ಆಕಾರಕ್ಕೆ ಹಾಕ್ಕೊಂಡು ನಾವು ಎಣ್ಣೆಗೆ ಹಾಕ್ಕೋಬೋದು. ಒಂದು ಅರ್ಧ ಸ್ಪೂನಷ್ಟು ಸೋಡಾ ಹಾಕ್ಕೊಳ್ತಾ ಇದ್ದೀನಿ. ಈಗೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಕೈಯಲ್ಲಾದರೂ ತಿರುಗಿಸ್ಕೋಬೋದು ಅಥವಾ ಸ್ಪೂನಲ್ಲಾದರೂ ತಿರುಗಿಸ್ಕೋಬೋದು. ಈಗ ಅದನ್ನು ತಟ್ಬಿಟ್ಟು ಎಣ್ಣೆಗೆ ಹಾಕ್ಕೊಳ್ಳೋದು ತುಂಬಾ ರುಚಿಯಾಗಿರುತ್ತೆ. ಸಾಮಾನ್ಯವಾಗಿ ಹೋಟ್ಲೆಲ್ಲ ಮಾಡೋದು ಈರುಳ್ಳಿ ಎಲ್ಲ ಏನೋ ಹಾಕಲ್ಲ, ಪ್ಲೇನಾಗಿ ಕೊಡ್ತಾರೆ, ಅದೇನು ಅಷ್ಟೊಂದು ರುಚಿ ಅನಿಸಲ್ಲ. ಬಟ್ ಈ ರೀತಿ ಮಾಡ್ಕೊಳ್ಳಿ, ನಿಮಗೆ ತುಂಬಾ ರುಚಿಯಾಗಿರುತ್ತೆ. ಸೊ ನೀವು ಬೇರೆ ಏನಾದರೂ ಬೇರೆ ರೀತಿಯಲ್ಲಿ ಮಾಡೋದಿದ್ದರೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.